ದೆಹಲಿ ವಿಧಾನಸಭೆಯಲ್ಲಿ ವ್ಯೂಹ ಭೇದಿಸೋದಕ್ಕೆ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಕರ್ನಾಟಕ ಮಾದರಿಯ ಗ್ಯಾರಂಟಿ ಅಸ್ತ್ರವನ್ನು ಬಳಸೋದಕ್ಕೆ ಮುಂದಾಗಿದ್ದಾರೆ. ನಾರಿಯರನ್ನೇ ಟಾರ್ಗೆಟ್ ಮಾಡಿ ವೋಟ್ ಬ್ಯಾಂಕ್ ಕೊಳ್ಳೆ ಹೊಡೆಯೋದಕ್ಕೆ ಕೇಜ್ರಿವಾಲ್ ಮುಂದಾಗಿದ್ದಾರೆ. ಅದಕ್ಕೆ ವಿಶೇಷ ಯೋಜನೆಯನ್ನ ಜಾರಿಗೆ ತರುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಮಹಿಳಾ ಸಮ್ಮಾನ್ ನಿಧಿ ಅನ್ನೋ ಹೆಸರಲ್ಲಿ ಮಹಿಳೆಯರಿಗೆ 2100 ರೂಪಾಯಿ ಮಾಸಿಕ ಹಣ ನೀಡೋದಕ್ಕೆ ಪ್ಲಾನ್ ರೂಪಿಸಿದ್ದಾರೆ. ಸದ್ಯಕ್ಕೆ 1000 ರೂಪಾಯಿ ಕೊಡ್ತೀವಿ, ನಮ್ಮನ್ನು ಗೆದ್ದು ಮತ್ತೆ ನಾವೇನಾದರೂ ಅಧಿಕಾರಕ್ಕೆ ಬಂದರೆ, ಆಮ್ ಆದ್ಮಿ ಪಾರ್ಟಿ ಏನಾದರೂ ಅಧಿಕಾರಕ್ಕೆ ಬಂದರೆ ಈ 1000 ಇದ್ದಿದ್ದು 2100 ರೂಪಾಯಿ ಆಗುತ್ತೆ ಅಂತ ಕರ್ನಾಟಕದ ಗ್ಯಾರಂಟಿ ಯೋಜನೆಯ ರೀತಿಯಲ್ಲೇ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಮಹಿಳಾ ಸಮ್ಮಾನ್ ಯೋಜನೆ, ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆ ಅಂತಿದೆ. ಅದೇ ರೀತಿ ಇದು ಮಹಿಳಾ ಸಮ್ಮಾನ್ ಯೋಜನೆ ಅಂತ ಕೇಜ್ರಿವಾಲ್ ಹೇಳಿಕೊಂಡಿದ್ದಾರೆ. दूसरी बड़ी घोषणा करने जा रहा हूं. मेरे पास इस दौरान जब ये सारा हम काम कर रहे थे, कई महिलाएं आई और महिलाओं ने कहा कि जी महंगाई बहुत ज़्यादा हो गई है, 1000 रुपये से काम नहीं चलेगा. तो आज मैं ऐलान कर रहा हूं, कल से रजिस्ट्रेशन चालू होगा और रजिस्ट्रेशन 2100 रुपये का होगा, 1000 रुपये का नहीं होगा. मैं दूसरी बड़ी घोषणा करने जा रहा हूं. मेरे पास ದೆಹಲಿ ಅಸೆಂಬ್ಲಿಗೆ ಎಲೆಕ್ಷನ್ ಡಿಕ್ಲೇರ್ ಆಗೋದಕ್ಕೆ ಕೆಲವೇ ತಿಂಗಳು ಬಾಕಿ ಇದೆ. ಚುನಾವಣೆ ಹಿನ್ನೆಲೆಯಲ್ಲಿ ಕೇಜ್ರಿವಾಲ್ ಈ ಘೋಷಣೆಯನ್ನು ಮಾಡಿದ್ದಾರೆ. ಮಹಿಳಾ ಸಮ್ಮಾನ್ ನಿಧಿ ಇದರ ಅಡಿಯಲ್ಲಿ ನಾಳೆಯಿಂದಲೇ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಮಹಿಳೆಯರು ನೋಂದಾಯಿಸಿಕೊಳ್ಳಿ ಅಂತ ಹೇಳಿ ಆರಂಭದಲ್ಲಿ 1000 ರೂಪಾಯಿ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಗೆದ್ದ ನಂತರ ಮತ್ತೊಂದು ಅವಕಾಶವನ್ನೇನಾದರೂ ದೆಹಲಿ ಜನ ಆಮ್ ಆದ್ಮಿ ಪಾರ್ಟಿ ಕೊಟ್ಟರೆ ಅದಕ್ಕೆ 1100 ರೂಪಾಯಿ ಸೇರಿಸಿ ಕೊಡ್ತೀನಿ. ಈಗ 1000 ಗೆದ್ದ ನಂತರ ಮತ್ತೊಂದು 1100, ಒಟ್ಟು 2100 ರೂಪಾಯಿ ಕೊಡ್ತೀನಿ ಅಂತ ನಾಳೆಯಿಂದ ಮಹಿಳೆಯರ ರಿಜಿಸ್ಟ್ರೇಷನ್ಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾನು ಮೊದಲೇ ಮಾಡಬೇಕಿತ್ತು, ಆದರೆ ಈ ಬಿಜೆಪಿಯವರು ನನ್ನ ಜೈಲಿಗೆ ಹಾಕಿದರು, ಆ ಕಾರಣಕ್ಕಾಗಿ ನನ್ನ ತಡ ಆಯಿತು ಅಂತ ಅರವಿಂದ್ ಕೇಜ್ರಿವಾಲ್ ಹೇಳ್ಕೊಂಡಿದ್ದಾರೆ. ಮಾರ್ಚ್ನಲ್ಲೇ ಘೋಷಣೆ ಮಾಡಿದ್ದೆ, ಏಪ್ರಿಲ್ ಮೇನಲ್ಲೇ ಆಗಬೇಕಿತ್ತಿದ್ದು ಇಂಪ್ಲಿಮೆಂಟು, ಅಂದರೆ ದುರಾದೃಷ್ಟವಶಾತ್ ಅವರು ನನ್ನ ಜೈಲಿಗೆ ಹಾಕಿದರು, ಅದರಿಂದ ಇದು ತಡ ಆಯಿತು, ಮುಂದೆ ಜಾರಿ ಆಗತ್ತೆ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ತಗೊಳ್ಳಿ ಈಗ 1000 ರೂಪಾಯಿ, ಗೆದ್ದರೆ 2100 ಮುಂದಕ್ಕೆ ಗೆದ್ದ ನಂತರ ಅಂತ ಹೇಳೋ ಮುಖಾಂತರ ಕರ್ನಾಟಕದಲ್ಲಿ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರಲಾಯಿತು ಅಂಥದ್ದೇ ಯೋಜನೆಯ ಮುನ್ಸೂಚನೆ ದೆಹಲಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಕರ್ನಾಟಕದ ಮಾದರಿಯನ್ನು ಮಧ್ಯಪ್ರದೇಶ, ಮಹಾರಾಷ್ಟ್ರ ಇದೆಲ್ಲ ಅನುಸರಿಸಿದೆ. ಅದೇ ರೀತಿ ಈಗ ದೆಹಲಿಯೂ ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.